ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸರಿಯಾಗಿ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಸಂತ ಪಂಚಮಿ ದಿನದಂದು ಸರಸ್ವತಿ ದೇವಿಯ ಪೂಜೆಯನ್ನು ನಾನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಳ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳುವಂತೆ. ನಾವು ಈಗಾಗಲೇ ವಸಂತ ಪಂಚಮಿಯನ್ನು ನಾವು ಯಾವ ದಿವಸ ಆಚರಣೆ ಮಾಡಬೇಕಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅದು ಸಹ ಮತ್ತೊಂದು ಸಲ ತಿಳಿಸ್ಬೇಕು ಅನ್ನೋದಾದರೆ 23ನೇ ತಾರೀಕು ಶುಕ್ರವಾರ ನಾವು ಈ ವಸಂತ ಪಂಚಮಿಯನ್ನು ಆಚರಣೆ ಮಾಡ್ತೇವೆ. ಆವತ್ತಿನ ದಿವಸ ನಾವು ಸರಸ್ವತಿ ದೇವಿಯ ಜನ್ಮೋತ್ಸವ ಆಗಿರೋದ್ರಿಂದ ಸರಸ್ವತಿ ಪೂಜೆಯನ್ನು ಮಾಡುವಂಥದ್ದು. ಈ ಸರಸ್ವತಿ ಪೂಜೆಯು ಅತಿ ಮಕ್ಕಳಲ್ಲದೆ ದೊಡ್ಡವರು ಸಹ ಆಚರಣೆ ಮಾಡಬೇಕಾಗಿರುವಂಥದ್ದು. ಬನ್ನಿ ಪೂಜಾ ವಿಧಾನ ನೋಡುವಂತೆ ಹಾಗೆ ಕೆಲವೊಂದು ಮಾಹಿತಿಯನ್ನು ಸಹ ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನಾವು ಪೀಠವನ್ನು ಸಿದ್ಧತೆ ಮಾಡಿಕೊಂಡು ಹಳದಿ ವಸ್ತ್ರ ಅಥವಾ ನೀವು ರಂಗೋಲಿಯನ್ನು ಸಹ ಹಾಕ್ಬೋದು, ಇಲ್ಲಾಂದರೆ ಬಿಳಿ ವಸ್ತ್ರವನ್ನು ಸಹ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಅದ್ರ ಮೇಲೆ ನಾನು ಗಣೇಶನ ಹಾಗೆಯೇ ಅದು ಸರಸ್ವತಿಯ ಫೋಟೋವನ್ನು ಇಟ್ಟಿದ್ದೇನೆ. ಹಾಗೆಯೇ ಒಂದು ನವಿಲು ಗರಿಯನ್ನು ಕೂಡ ಎತ್ತಿದ್ದೇನೆ. ನೀವು ನವಿಲು ಗರಿ ಇಲ್ಲ ಅಂದರೆ ಸರಳವಾಗಿ ನೀವು ಇಷ್ಟು ಮಟ್ಟಿಗೆ ಎತ್ತು ಪೂಜೆಯನ್ನು ಮಾಡ್ಕೋಬಹುದು. ನಂತರದಲ್ಲಿ ನೀವು 9 ವಿದ್ಯಾದೇವತೆಗಳು ಅಂತ ನೀವು ಸಿದ್ಧತೆ ಮಾಡ್ಕೋಬೇಕು. ಅದು ಹೇಗೆ ಅನ್ನೋದಾದರೆ ನಿಮ್ಮ ಮನೇಲಿ ಸರಸ್ವತಿ ವಿಗ್ರಹ ಇದ್ದರೆ 8 ಅರಿಶಿಣದಿಂದ ಮಾಡಿರುವಂಥ ಒಂದು ವಿದ್ಯಾದೇವತೆಗಳನ್ನು ನೀವು ಸಿದ್ಧತೆ ಮಾಡ್ಕೋಬಹುದು. ಸರಸ್ವತಿ ವಿಗ್ರಹನೂ ಕೂಡ ಇಲ್ಲ ಅನ್ನೋದಾದರೆ 9 ವಿದ್ಯಾದೇವತೆಗಳನ್ನು ಸಿದ್ಧತೆ ಮಾಡ್ಕೋಬೇಕು. ನೀವು ಸಿದ್ಧತೆ ಮಾಡಿಕೊಂಡು ಅವರ ಹೆಸರನ್ನು ನಾನು ನಿಮಗೆ ನಂತರದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ನಿಮಗೆ ಮೊದಲಿಗೆ ಒಂದು ಪ್ಲೇಟ್ ಮೇಲೆ ಸರಸ್ವತಿ ಅಂತವನ್ನು ಬರೆದು ಅದ್ರ ಮೇಲೆ ಮತ್ತೊಂದು ಪುಟ್ಟದಾಗಿರುವಂಥ ಪೀಠವನ್ನು ಇಟ್ಟಿದ್ದೀನಿ. ಯಾಕೆಂದರೆ ಸರಸ್ವತಿ ದೇವಿಯನ್ನು ಸ್ವಲ್ಪ ಎತ್ತರದ ಹಾಗೆ ಇರುವಂಥ ಆ ಕಾರಣಕ್ಕೆ ಇಟ್ಟಿದ್ದೇನೆ, ಮತ್ತೇನಲ್ಲ. ಪೀಠದ ಮೇಲೆ 2 ವಿಳೆದೆಲೆ ಮೇಲೆ ನಾನು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಸರಸ್ವತಿಯ ಒಂದು ವಿಗ್ರಹವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಅಂದರೆ ಗೋಪುರ ಅರಿಶಿಣದಿಂದ ಮಾಡಿರುವಂಥ ಗೌರಮ್ಮ, ಅದಕ್ಕೆ ಕುಂಕುಮವನ್ನು ಹಚ್ಚಿ ಸರಸ್ವತಿ ದೇವಿ ಆವಾಯಾಮಿ ಅಂತ ಹೇಳ್ಕೊಂಡು ಎಲ್ಲರಿಗೆ ಜವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಹಾಗೆಯೇ ಸರಸ್ವತಿ ದೇವಿಯ ಬಲಭಾಗದಲ್ಲಿ 4 ವಿದ್ಯಾದೇವತೆಗಳು ಮತ್ತು ಎಡಭಾಗದಲ್ಲಿ 4 ವಿದ್ಯಾದೇವತೆಗಳು, ಈ ಥರ ನೀವು 8 ವಿದ್ಯಾದೇವತೆಗಳನ್ನು ಇರಬೇಕು. ಮತ್ತು ನಿಮ್ಮ ಮನೆಯಲ್ಲಿರುವಂಥ ಒಂದು ಪುಸ್ತಕಗಳು, ದೇವರ ಪುಸ್ತಕ ಕೂಡ ಆಗಿರ್ಬೋದು, ಎಲ್ಲರನ್ನು ಸಹ ನೀವು ಪಕ್ಕದಲ್ಲಿ ನೀವು ಸಿದ್ಧತೆ ಮಾಡಿಕೊಂಡು ಅದ್ರ ಮೇಲೆ 2 ವಿಳೆದೆಲೆಯನ್ನು ಇಟ್ಟು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಗಣೇಶನ ವಿಗ್ರಹವನ್ನು ಎತ್ತಿದ್ದೇನೆ. ಪ್ರಸಾದಕ್ಕೆ ಅಂತ ಸ್ವಲ್ಪ ಮಟ್ಟಿಗೆ ನೀವು ಕಲ್ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಏನೋ ಒಂದು ಇತ್ತು ನೀವು ಪೂಜೆಯನ್ನು ಮಾಡ್ಕೋಬಹುದು. ಮೊದಲಿಗೆ ನಾವು ಗಣೇಶನ ಪೂಜೆ ಮಾಡಿಕೊಂಡು ನಂತರ ಸರಸ್ವತಿ ಪೂಜೆ ನಾವು ಪ್ರಾರಂಭ ಮಾಡುವಂಥದ್ದು ತುಂಬಾ ಉತ್ತಮವಾದದ್ದು. ಮತ್ತು ಸರಸ್ವತಿಯ ಯಂತ್ರ ಇದು ನಿಮಗೆ ಸಾಮಾನ್ಯವಾಗಿ ಗಂಡಿಗೆ ಅಂಗಡಿಯಲ್ಲಿ ಸಿಗ್ತದೆ. ಸೊ ಇದನ್ನು ತೆಗೆದುಕೊಂಡು ಬಂದು ಪೂಜೆಗಿಟ್ಟು ಪೂಜೆಯಲ್ಲಿ ಆಗಿದ ನಂತರ ಮಕ್ಕಳು ಯಾವ ರೂಮಲ್ಲಿ ಓದ್ತಾ ಇರ್ತಾರೋ ಆ ರೂಮಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಸೊ ಆ ಕಾರಣಕ್ಕೆ ಸ್ವಲ್ಪ ಟಿಪ್ಸನ್ನು ಸಹ ನೀವು ಪಾಲನೆ ಮಾಡುವುದರಿಂದ ನಿಮ್ಗೆ ಜ್ಞಾನಾರ್ಜನೆ ಸಹ ಆಗ್ತಾನೆ ಹೋಗ್ತದೆ. ಇಷ್ಟು ಮಟ್ಟಿಗೆ ನೀವು ಸಿದ್ಧತೆ ಮಾಡಿಕೊಳ್ಳಿ. ದೀಪಾರಾಧನೆ ಅನ್ನೋದಾದರೆ ನೀವು ನೋಡ್ತಾ ಇರ್ಬೋದು. ಮೊದಲಿಗೆ ಪಂಚಮುಖಿ ದೀಪಾರಾಧನೆಯ ಬಗ್ಗೆ ತಿಳಿದುಕೊಳ್ಳೋಣಂತೆ. ನಾನು 2 ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ, ಮತ್ತೊಂದು 2 ತುಪ್ಪದ ದೀಪ ಅಂತ ಸಂಕಲ್ಪ ಮಾಡಿಕೊಂಡು ಹಚ್ಚಿಸಿದ್ದೇನೆ. ಇದು ವಿಶೇಷವಾಗಿ ಪಂಚಮಿ ತಿಥಿ ಅಲ್ವಾ, ಸೊ ಆ ಕಾರಣಕ್ಕೆ ಪಂಚಮುಖಿ ದೀಪಾರಾಧನೆ. ಪ್ಲೇಟ್ ಮೇಲೆ 2 ವಿಳೆದೆಲೆಯನ್ನು ಇಟ್ಟು ಅಕ್ಷತೆಯನ್ನು ಹಾಕಿ ಪಂಚಮುಖಿ ದೀಪವನ್ನು ಇಟ್ಟಿದ್ದೇನೆ. ನೀವು ಬೆಳ್ಳಿದ್ದು, ಮಣ್ಣಿಂದು, ಹಿತ್ತಾಳೆದ್ದು ನೀವು ಬಳಸ್ಕೋಬಹುದು. ಅದಕ್ಕೆ 10 ಬತ್ತಿ 5 ಬತ್ತಿಗಳನ್ನು ಮಾಡಿ ತುಪ್ಪವನ್ನು ಹಾಕಿ 5 ಕಡೆಗೆ ಸಹ ದೀಪವನ್ನು ಬರುವ ಹಾಗೆ ನೀವು ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು. ತುಪ್ಪವನ್ನೇ ಹಾಕಬೇಕು, ಬೇಕಾದರೆ ನೀವು ಕೊಬ್ಬರಿಯನ್ನು ಸಹ ಕೂಡ ಹಾಕ್ಬೋದು. ಆದರೆ ಈ ಸರಸ್ವತಿ ಪೂಜೆ ಆಗೋದ್ರಿಂದ ನೀವು ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ನಂತರ ಒಂದು ಕಾಯನ್ನು ಕೂಡ ನೀವು ಸಂಕಲನ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಟಿರಬೇಕು. ನಂತರ ನೀವು ಅದನ್ನು ಬರೆದು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬ ಒಳಿತು. ಮತ್ತು ಹಣ್ಣುಗಳು ನೀವು ಎಷ್ಟು ರೀತಿ ಆಗ್ತದೋ ಅಷ್ಟು ರೀತಿಯ ಹಣ್ಣುಗಳು, ತೀರ್ಥ ಮತ್ತು ಪ್ರಸಾದಕ್ಕೆ ಅನ್ನೋದಾದರೆ ಕೇಸರಿ ಬಾತನ್ನು ಸಿದ್ಧತೆ ಮಾಡಿಕೊಳ್ಳುವುದು ತುಂಬಾ ಉತ್ತಮ. ಯಾಕೆಂದರೆ ಈ ವಸಂತ ಕಾಲ ಆಗೋದ್ರಿಂದ ಹಳದಿ ಬಣ್ಣದ ಹೂಗಳು ಹಾಗೆಯೇ ಹಳದಿ ಬಣ್ಣದ ಪ್ರಸಾದವನ್ನು ನಾವು ವಸಂತ ಪಂಚಮಿ ದಿನದಂದು ನಾವು ಸರಸ್ವತಿ ದೇವಿಗೆ ಅರ್ಪಿಸಬೇಕು. ಆ ಥರ ಮಾಡೋದ್ರಿಂದ ನಮಗೆ ಸಹ ಒಳ್ಳೆಯದಾಗ್ತಾನೆ ಹೋಗ್ತದೆ. ಸೊ ಆ ಕಾರಣಕ್ಕೆ ಆ ಥರ ಮಾಡಿದ್ದೀನಿ. ಮತ್ತು ಬಾಳೆಹಣ್ಣು, ಯಾಕಂದರೆ ಹಳದಿ ಬಣ್ಣದಾಗಿರೋದ್ರಿಂದ ಈ ಹಣ್ಣನ್ನು ಕೂಡ ನಾನು ಇಟ್ಟಿದ್ದೇನೆ. ಇಷ್ಟು ಮಟ್ಟಿಗೆ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ. ನಂತರದಲ್ಲಿ ಊದಿನ ಕಡ್ಡಿಯನ್ನು ಬೆಳಗ್ಗೆ ಧೂಪವನ್ನು ಹಾಕಿ 8 ವಿದ್ಯಾದೇವತೆಗಳ ಹೆಸರನ್ನು ಹೇಳಿ ನಾವು ಒಂದು ಪೂಜೆಯನ್ನು ಮಾಡ್ಕೋಬೇಕು. ಅಂದರೆ ಅದು ಹೀಗಿದೆ:
ಈಗ ನೀವು ಯಾವ ಪ್ಲೇಟಲ್ಲಿ ಸರಸ್ವತಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತೀರೋ ಅದೇ ಪ್ಲೇಟ್ನಲ್ಲಿನೇ ಬಲಭಾಗ ಈ 4 ದೇವರುಗಳನ್ನು ಇರಬೇಕು. ಮೊದಲನೇದು ತಾರಾ ಬೃಹಸ್ಪತಿ, ಎರಡನೇದು ಲಕ್ಷ್ಮೀ ಹಯಗ್ರೀವ, ಮೂರನೇದು ಗರುಡ ಮತ್ತು ನಾಲ್ಕನೇದು ಧನ್ವಂತರಿ. ಈ 4 ದೇವರನ್ನು ಇರಬೇಕು. ಹಾಗೆಯೇ ಎಡಭಾಗ ಶ್ರೀ ಆಂಜನೇಯ ಸ್ವಾಮಿ, ವಿದ್ಯಾಗಣಪತಿ, ಮೇಘ ದಕ್ಷಿಣಾಮೂರ್ತಿ ಹಾಗೆ ಕಾರ್ತಿಕೇಯ, ಈ 4 ದೇವರುಗಳನ್ನು ನಾವು ಇರಬೇಕು. ಈ 8 ದೇವತೆಗಳನ್ನು ಪ್ಲಸ್ ಸರಸ್ವತಿ ದೇವಿ, ಈ 9 ವಿದ್ಯಾದೇವತೆಗಳನ್ನು ನಾವು ಯಾವ ಕಾರಣಕ್ಕೆ ಪೂಜೆ ಮಾಡಬೇಕು ಅನ್ನೋದಾದರೆ, ಇದೆಲ್ಲ ದೇವರುಗಳನ್ನು ನಾವು ಪೂಜೆ ಮಾಡುವುದರಿಂದ ನಮಗೆ ಒಂದು ಎಲ್ಲ ರೀತಿಯ ಜ್ಞಾನದ ಸಂಪತ್ತು ಲಭಿಸ್ತದೆ. ಮತ್ತೇ ನಮಗೆ ಎಲ್ಲ ರೀತಿಯ ಒಂದು ಆರೋಗ್ಯ ಆಗಿರ್ಬೋದು, ಆಯುಷ್ಯ ಆಗಿರ್ಬೋದು, ಮತ್ತು ನಮ್ಮ ಜ್ಞಾನದ ಸಂಪತ್ತು ಸಹ ವೃದ್ಧಿ ಆಗ್ತದೆ. ಹಾಗೆ ನಮಗೆ ಪಾಂಡಿತ್ಯವನ್ನು ಸಹ ಲಭಿಸ್ತದೆ ಅಂತ ಒಂದು ನಂಬಿಕೆ ಮೇಲೆ ನಾವು ಈ 9 ವಿದ್ಯಾದೇವತೆಗಳನ್ನು ಸಹ ನಾವು ಪೂಜೆಯನ್ನು ಮಾಡ್ತೇವೆ. ಈ ಆಂಜನೇಯ ಸ್ವಾಮಿ ನಾವು ಪೂಜೆಯನ್ನು ಮಾಡೋದ್ರಿಂದ ನಮಗೆ ಎಲ್ಲ ರೀತಿಯ ಒಂದು ಕಾರ್ಯಸಿದ್ಧಿ, ಯಾವುದೇ ಕಾರ್ಯದಲ್ಲಿ ನಾವು ಒಂದು ಕೈ ಹಾಕಿದ್ರು ಕೂಡ ನಮಗೆ ಸಿದ್ಧಿವಾಗ್ತದೆ. ಹಾಗೆಯೇ ಧನ್ವಂತರಿ ನಾವು ಬರೀ ದೊಡ್ಡವರಿಗೆ ಅಂತಲೇ ಅಲ್ಲ, ಪುಟ್ಟ ಮಕ್ಕಳಿಗೂ ಕೂಡ ಆರೋಗ್ಯ ಬೇಕು. ಸೊ ನಾವು ಆರೋಗ್ಯಕ್ಕಾಗಿ ಕೂಡ ನಾವು ಈ ಪೂಜೆಯನ್ನು ಮಾಡ್ತೇವೆ. ಎಲ್ಲ ರೀತಿಯ ಒಂದು ಈ 9 ವಿದ್ಯಾದೇವತೆಗಳ ಪೂಜೆಯನ್ನು ಮಾಡೋದ್ರಿಂದ ಈ ಮಾಘ ಮಾಸದಲ್ಲಿ ತುಂಬಾ ಒಂದು ವಿಶೇಷವಾಗಿರುವಂಥದ್ದು. ಸೊ ನಾವು ಸರಸ್ವತಿ ಈ ಪೂಜೆ ದಿವಸ ಈ 9 ವಿದ್ಯಾದೇವತೆಗಳನ್ನು ನಾವು ಸ್ಥಾಪನೆ ಮಾಡಿಕೊಂಡು ನಾವು ಪೂಜೆ ಮಾಡುವಂಥದ್ದು. ನೀವು ಅರಿಶಿಣದ ಗೌರಿಯನ್ನು ಇಟ್ಟು ಒಂದೊಂದು ಹೆಸರಿಗೆ ಒಂದೊಂದು ವಿಗ್ರಹವನ್ನು ಇಟ್ಟು ಕುಂಕುಮವನ್ನು ಹಚ್ಚಿ ಆವಾಹಯಾಮಿ ಅಂತ ಹೇಳಿ ಒಂದು ಹೂವನ್ನು ಇಟ್ಟು ಅಕ್ಷತೆನ ಹಾಕಿ ನೀವು ನಮಸ್ಕಾರ ಮಾಡ್ಕೊಳ್ಳಿ. ಇಷ್ಟು ನೀವು ಮಾಡಬೇಕಾಗಿರುವಂಥದ್ದು. ಇಷ್ಟರ ಮಟ್ಟಿಗೆ ನೀವು ಶ್ವೇತರ ಮಾಡಿಟ್ಕೊಂಡು ನಂತರ ಅಷ್ಟೋತ್ಸವವನ್ನು ಪ್ರಾರಂಭ ಮಾಡಬೇಕು. ಕುಂಕುಮಾರ್ಚನೆ ಹೇಳ್ಕೊಳ್ತಾ ಸರಸ್ವತಿ ಅಷ್ಟೋತ್ಸವ ಹೇಳ್ಕೊಳ್ತಾ ನೀವು ಕುಂಕುಮಾರ್ಚನೆ ಮಾಡಿ. ಕುಂಕುಮಾರ್ಚನೆ ಆಗಿದ ನಂತರ ಕಾಯನ್ನು ಒಡೆದು ಮಂಗಳಾರತಿ ಮಾಡ್ಕೊಳ್ಳಿ. ಮಂಗಳಾರತಿ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆನ ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡ್ಕೊಳ್ಳಿ. ಈ ಕುಂಕುಮವನ್ನು ತೆಗೆದಿಟ್ಕೊಂಡು ದಿನಾಲು ನೀವು ಒಂದು ಹಣೆಗೆ ಇರುವುದರಿಂದ ನಿಮಗೆ ಒಂದು ಜ್ಞಾನದ ಒಂದು ಏನು ತೊಂದರೆ ಅದು ನಿವಾರಣೆ ಆಗ್ತದೆ. ಇಷ್ಟರ ಮಟ್ಟಿಗೆ ನೀವು ಈ ವಸಂತ ಪಂಚಮಿ ಒಂದು ಸರಸ್ವತಿ ಪೂಜಾ ವಿಧಾನ ಬಗ್ಗೆ ತಿಳಿಸ್ಕೊಡ್ಬೇಕಾಗಿರುವಂಥದ್ದು. ನೀವು ಶುಕ್ರವಾರ ಪೂಜೆ ಮಾಡ್ತೀರಿ, ಶನಿವಾರ ಎಲ್ಲದನ್ನು ಸಹ ನೀವು ವಿಸರ್ಜನೆ ಮಾಡಬೇಕಾಗಿರುವಂಥದ್ದು. ಶುಕ್ರವಾರ ನಮಗೆ 10 ರಾಹುಕಾಲ ಪ್ರಾರಂಭವಾಗ್ತದೆ. ಸೊ ನೀವು 10 ಮುಂಚೆನೇ ಈ ಪೂಜೆಯನ್ನು ಮುಗಿಸ್ಕೊಳ್ಳುವುದು ತುಂಬಾ ಒಳ್ಳೆಯದು. ನೋಡಿದ ಪ್ಲಸ್ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಸಂತ ಪಂಚಮಿಯ ಸರಸ್ವತಿ ಪೂಜಾ ವಿಧಾನ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಎಲ್ಲರೂ ಇಷ್ಟವಾಗಿದೆ ನಾನು ಭಾವಿಸಿದ್ದು. ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪೂಜೆಯನ್ನು ಮಕ್ಕಳೇ ಮಾಡುವಂಥದ್ದು ತುಂಬಾ ಒಂದು ವಿಶೇಷವಾಗಿರುವಂಥದ್ದು. ನೀವು ಮಾಡ್ಕೊಂಡ್ರೆ ನೀವು ಮಕ್ಕಳು ಈ ಪೂಜೆ ಮಾಡ್ಬೋದು. ಥ್ಯಾಂಕ್ ಯು.